ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಹಾದೇವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರಬೇಕಾ? ಮಹಾಶಿವರಾತ್ರಿ ಒಳಗೆ ಈ ಕಾರ್ಯವನ್ನ ತಪ್ಪದೇ ಮಾಡಲೇಬೇಕು ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮಹಾಶಿವರಾತ್ರಿ ಬಂದೇ ಬಿಡ್ತು. ಈ ದಿನ ಕೈಲಾಸವಾಸಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿಯಂದು ಯಾರ್ಯಾರು ಶಿವನನ್ನ ಪೂಜಿಸ್ತಾರೋ ಅವರಿಗೆ ಸ್ವತಃ ಮಹಾದೇವನೇ ಅನುಗ್ರಹಿಸ್ತಾನೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಆದ್ರಿಂದ ಭಕ್ತರು ಆ ದಿನದಂದು ನಿರಾಹಾರ ಉಪವಾಸವನ್ನ ಮಾಡ್ತಾರೆ. ಇನ್ನು ಕೆಲವರು ಶಿವನನ್ನ ಧ್ಯಾನಿಸ್ತಾ ಒಂದು ಹೊತ್ತಿನ ಉಪವಾಸವನ್ನ ಮಾಡ್ತಾರೆ. ಹಾಗೇನೆ ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನಾಮವನ್ನ ಧ್ಯಾನಿಸ್ತಾರೆ. ಶಿವಭಕ್ತರು ಶಿವರಾತ್ರಿಯಂದು ಇದನ್ನೆಲ್ಲ ಮಾಡೋದು ಸಾಮಾನ್ಯ. ಇದೆಲ್ಲದರ ಜೊತೆಗೆ ಒಂದೆರಡು ಕೆಲಸವನ್ನ ಮಾಡಲೇಬೇಕು. ಅದನ್ನ ಸಾಧನೆ ಎನ್ನಲಾಗುತ್ತೆ. ಅದನ್ನ ಹೇಗೆ ಮಾಡಬೇಕು? ಅದನ್ನ ಮಾಡೋದ್ರಿಂದ ನೀಲಕಂಠ ನಿಮ್ಮ ಮೇಲೆ ಹೇಗೆ ಕೃಪಾ ಕಟಾಕ್ಷೆಯನ್ನ ತೋರಿಸ್ತಾನೆ ಅನ್ನೋದನ್ನ, ಹಾಗೂ ಈಗ ಆ ಸಾಧನೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಇಲ್ಲಿ ಹೇಳಿದಂತೆ ನೀವು ಮಾಡಿದ್ರೆ ಸಾಕು. ಅದಕ್ಕೂ ಮುನ್ನ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಬೇಕು. ವೀಕ್ಷಕರೇ, ನಿಮಗೆ ಶಿವರಾತ್ರಿ ಅಂದ್ರೆ ಏನ್ ಗೊತ್ತಾ? ಅದನ್ನ ಮೊದ್ಲಿಗೆ ತಿಳ್ಕೊಂಡ್ಬಿಡಿ. ಚಂದ್ರಚಕ್ರದಲ್ಲಿ ಬರುವ ದೀರ್ಘಕಾಲದ ರಾತ್ರಿಯನ್ನ ಶಿವರಾತ್ರಿ ಅಂತ ಹೇಳಲಾಗುತ್ತೆ. ಅಂದ್ರೆ ಚಂದ್ರ ಒಂದು ವರ್ಷದಲ್ಲಿ ಚಕ್ರಾಕೃತಿಯಲ್ಲಿ ಚಲಿಸ್ತಿರ್ತಾನೆ. ಈ ಪಯಣದಲ್ಲಿ ಒಂದು ದೀರ್ಘಕಾಲದ ರಾತ್ರಿ ಬರುತ್ತೆ. ಅದೇ ಶಿವರಾತ್ರಿ ಅಂತ ಹೇಳಲಾಗುತ್ತೆ. ಅದರಲ್ಲೂ ಮಾಘ ಮಾಸದಲ್ಲಿ ಬರುವ ಈ ದೀರ್ಘಕಾಲದ ರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ. ಇದು ಶಾಸ್ತ್ರಗಳಲ್ಲಿ ಶಿವರಾತ್ರಿಯ ಬಗ್ಗೆ ಇರುವಂತಹ ಉಲ್ಲೇಖ. ಇನ್ನು ಇದೇ ಶಿವರಾತ್ರಿಯನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಈ ರಾತ್ರಿಯಂದು ಮನುಷ್ಯನ ದೇಹದ ಶಕ್ತಿ ಮೇಲ್ಭಾಗದತ್ತ ಚಲಿಸ್ತಾ ಹೋಗುತ್ತೆ. ಅದು ಸಹಜ. ಆದ್ರೆ ಆ ದಿನ ಪಾದದಿಂದ ಶಿರದ ಭಾಗದತ್ತ ಮನುಷ್ಯನ ಶಕ್ತಿಗಳೆಲ್ಲ ಸಂಚರಿಸ್ತಾ ಹೋಗುತ್ತೆ. ಆದ್ರಿಂದ ಈ ದಿನದಂದು ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ, ವ್ಯಾಪಾರಿಯಾಗಿರ್ಲಿ ಇಲ್ಲ ಸನ್ಯಾಸಿಯಾಗಿರ್ಲಿ, ಶ್ರೀಮಂತ ಆಗಿರ್ಲಿ ಇಲ್ಲ ಬಡವನಾಗಿರ್ಲಿ, ಅಥವಾ ವಿದ್ಯಾರ್ಥಿಯಾಗಿರ್ಲಿ ಇಲ್ಲ ಶಿಕ್ಷಕರೇ ಆಗಿರ್ಲಿ, ಏನಾದ್ರೂ ಪರವಾಗಿಲ್ಲ, ಈ ದಿನದಂದು ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. ಆ ನಂತರ ಬೆನ್ನ ಹುರಿಯನ್ನ ನೇರವಾಗಿಟ್ಕೊಂಡು ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ದೇ ಆದಲ್ಲಿ ಆತ ಪರಿಪೂರ್ಣ ಆಗುವತ್ತ ಹೆಜ್ಜೆ ಇಟ್ಟಂತೆ. ಯಾಕೆಂತಂದ್ರೆ ಆ ದಿನ ಗ್ರಹಗಳೆಲ್ಲವೂ ನೇರವಾಗಿ ಚಲಿಸ್ತಾ ಇರುತ್ತವೆ. ಆಗ ನಿಮ್ಮೆಲ್ಲರ ಪಾಲಿಗೆ ಈ ಶಿವರಾತ್ರಿ ಕೇವಲ ಜಾಗರಣೆ ರಾತ್ರಿ ಆಗೋದಲ್ಲ, ಬದಲಾಗಿ ಜಾಗೃತಿಯ ರಾತ್ರಿ ಆಗೋಗ್ಬಿಡತ್ತೆ. ಮಹಾಶಿವರಾತ್ರಿ ಎಂದು ಇದೆಲ್ಲ ಮಾಡಬೇಕು. ಹಾಗೂ ಮಹಾದೇವನ ಅಪ್ಪಟ ಭಕ್ತನಂತೆ ಆತನ ಕೃಪಾ ಕಟಾಕ್ಷೆ ಆಶೀರ್ವಾದಕ್ಕಾಗಿ ನಿಮ್ಮನ್ನ ನೀವು ಸಿದ್ಧ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನ ಮಾಡಲೇಬೇಕು. ಇದನ್ನ ಸಾಧನೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ನೀವು ನೆನಪಲ್ಲಿಟ್ಕೊಳ್ಬೇಕಾದ ಮೊದಲ ಅಂಶ ಏನು ಅಂತಂದ್ರೆ 8 ವರ್ಷದ ಮಕ್ಕಳು ಅಪ್ಪಿತಪ್ಪಿಯೂ ಮಾಡೋ ಹಾಗಿಲ್ಲ. ಇದನ್ನ ಸಾಧನೆ ಅಂತ ನೀವು ಆರಂಭ ಮಾಡಿದ್ರೆ 40, 21, 14, 7 ಇಲ್ಲ 3 ದಿನಗಳವರೆಗೂ ಮಾಡಬಹುದು. ಆದ್ರಿಂದ ಈ ಮಹಾಶಿವರಾತ್ರಿಗೆ ಎಷ್ಟು ದಿನ ಇದೆ ಅನ್ನೋದನ್ನ ಮೊದಲು ಲೆಕ್ಕ ಹಾಕಿಟ್ಕೊಂಡು ಆರಂಭಿಸಬೇಕು. ಈಗ ಈ ಸಾಧನೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪುರುಷರು ತಮ್ಮ ಬಲಗೈನ ತೋಳಿನ ಮೇಲೆ ಕಪ್ಪು ಬಟ್ಟೆಯನ್ನ ಕಟ್ಕೊಳ್ಳಿ. ಹಾಗೇನೆ ಹೆಣ್ಣು ಮಕ್ಕಳು ಎಡಗೈನ ತೋಳಿನ ಮೇಲೆ ಈ ಕಪ್ಪು ಬಟ್ಟೆಯನ್ನ ಕಟ್ಕೊಳ್ಳಿ. ಈ ಕಪ್ಪು ಬಟ್ಟೆಯ ಉದ್ದ ಏನಿಲ್ಲ ಅಂತಂದ್ರೂ 12 ಅಂಗುಲ ಉದ್ದ ಇದ್ರೆ 1 ಇಂಚು ಅಗಲ ಅಂತೂ ಇರಲೇಬೇಕಾಗತ್ತೆ. ಈ ಮಹಾಶಿವರಾತ್ರಿಯಂದು ಪ್ರತಿನಿತ್ಯ ಮಾಡಲೇಬೇಕಾದ ಕಾರ್ಯಗಳು. ನೀವು ಯಾವುದೇ ಸೋಪು ಶಾಂಪುವನ್ನ ಬಳಸದೆ ಹರ್ಬಲ್ ಪೌಡರ್ ಅನ್ನ ಬಳಸಿಕೊಂಡು ದಿನಕ್ಕೆ 2 ಬಾರಿ, ಅಂತಂದ್ರೆ ಸೂರ್ಯೋದಯಕ್ಕಿಂತ 20 ನಿಮಿಷ ಮುಂಚೆ ಹಾಗೂ ಸೂರ್ಯಾಸ್ತದ 20 ನಿಮಿಷದ ನಂತರ ದೇವರ ಮುಂದೆ ದೀಪವನ್ನ ತಪ್ಪದೆ ಹಚ್ಚಿ. ಇಷ್ಟು ಮಾಡಿದ ನಂತರ ಈ ಮಂತ್ರವನ್ನ ತಪ್ಪದೆ 12 ಬಾರಿ ಪಠಿಸಿ. ಆ ಮಂತ್ರ ಹೀಗಿದೆ: ಯೋಗ ಯೋಗ ಯೋಗೇಶ್ವರಾಯ
ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ. ಈ ಮಂತ್ರ ಹೇಳಿದ ನಂತರ ಖಾಲಿ ಹೊಟ್ಟೆಯಲ್ಲೇ 12 ಬಾರಿ ಶಿವ ನಮಸ್ಕಾರವನ್ನು ಕೂಡ ಮಾಡಬೇಕು. ಇದನ್ನ ಮಾಡುವಾಗ 3 ಬಾರಿ ಈ ಮಂತ್ರವನ್ನ ಹೇಳಬೇಕು. ಓಂ ಸರ್ವ್ಯೋಭ್ಯೋ ನಮಃ, ಓಂ ಪಂಚಭೂತಾಯ ನಮಃ, ಓಂ ಶ್ರೀ ರುದ್ರರೂವೇ ನಮಃ, ಓಂ ಶ್ರೀ ಪೃಥ್ವಿವೈ ನಮಃ, ಓಂ ಆದಿಯೋಶೀಶ್ವರಾಯ ನಮಃ, ಓಂ ಓಂ ಓಂ. ನಿಮಗೇನಾದ್ರೂ ಶಿವ ನಮಸ್ಕಾರ ಹೇಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಒಮ್ಮೆ ಹುಡುಕಿ, ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳು ನಿಮಗೆ ಸಿಗುತ್ತೆ. ಇದನ್ನ ಮಾಡಿದ ನಂತರ 8 ರಿಂದ 10 ಕಪ್ಪು ಮೆಣಸಿನ ಕಾಳನ್ನ ತಗೊಳ್ಳಿ. 2 ರಿಂದ 3 ಬಿಲ್ವಪತ್ರೆಯ ಎಲೆ ಇಲ್ಲವಾದ್ರೆ ಬೇವಿನ ಮರದ ಎಲೆಯನ್ನ ತಗೊಳ್ಳಿ. ಇವೆಲ್ಲವನ್ನು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಹಾಗೇನೆ 1 ಮುಷ್ಟಿಯಷ್ಟು ಕಡಲೆಕಾಳನ್ನ ನೀರಲ್ಲಿ ಹಾಕಿ ನೆನೆಸಿಡಿ. ಇದನ್ನ ನೀವು ಶಿವ ನಮಸ್ಕಾರ ಮಾಡಿದ ನಂತರ ನಿಂಬೆ ಹಣ್ಣಿನ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಕುಡಿಬೇಕು. ಹಾಗೇನೆ ಕಡಲೆಕಾಳನ್ನು ಕೂಡ ತಿಂದುಬಿಡಿ. ಈ ಸಾಧನೆಯ ದಿನಗಳಲ್ಲಿ ನೀವು ದಿನಕ್ಕೆ 2 ಬಾರಿ ಮಾತ್ರ ಆಹಾರವನ್ನು ಸೇವಿಸಬಹುದು. ದಿನದ ಮೊದಲನೇ ಆಹಾರ ಮಧ್ಯಾಹ್ನದ 12 ಗಂಟೆಯ ನಂತರವೇ ತಗೊಳ್ಬೇಕು. ಇನ್ನು ಈ ಸಾಧನೆಯ ಕೊನೆಯ ದಿನದಂದು ನೀವು ನಿಮ್ಮ ತೋಳಲ್ಲಿ ಕಟ್ಟಿರುವ ಕಪ್ಪು ಬಟ್ಟೆಯನ್ನ ತೆಗೆದು ಶಿವಾಲಯದ ಹೊರಗಡೆ ಇರುವ ನಂದಿಗೆ ಅದನ್ನ ಕಟ್ಟಿಬಿಡಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇರೋರು ಅದನ್ನ ಮನೆಯಲ್ಲೇ ತೆಗೆದು ಸುಟ್ಟು ಅದರ ಬೂದಿಯನ್ನ ನಿಮ್ಮ ಭುಜ ಹಾಗೂ ಕಾಲುಗಳಿಗೆ ಹಚ್ಕೊಳ್ಳಿ. ಹಾಗೇನೆ ಮಹಾಶಿವರಾತ್ರಿಯ ದಿನದಂದು ರಾತ್ರಿ ಇಡೀ ಜಾಗರಣೆ ಮಾಡಲೇಬೇಕು. ಆ ರಾತ್ರಿಯಂದು ಏನಿಲ್ಲ ಅಂತಂದ್ರೂ 112 ಬಾರಿ ಯೋಗೇಶ್ವರ ಮಂತ್ರವನ್ನ ಜಪಿಸಬೇಕು. ಹಾಗೇನೆ ಆ ದಿನದಂದು 3 ಅಸಹಾಯಕರಿಗೆ ಆಹಾರ ಇಲ್ಲ ದುಡ್ಡನ್ನ ದಾನ ಮಾಡಬೇಕು. ಜೊತೆಗೆ ಶಿವಲಿಂಗಕ್ಕೆ 3 ಇಲ್ಲ 5 ಬಿಲ್ವಪತ್ರೆ ಇಲ್ಲ ಬೇವಿನ ಎಲೆಯನ್ನ ಅರ್ಪಿಸಿ. ಈ ಸಾಧನೆ ಮಾಡುವವರು ಅಪ್ಪಿತಪ್ಪಿಯೂ ಮದ್ಯಪಾನ ಮಾಡೋದಾಗ್ಲಿ ಮಾಂಸಾಹಾರ ಸೇವಿಸೋದಾಗ್ಲಿ ಮಾಡಬಾರದು. ಈ ದಿನಗಳಲ್ಲಿ ತಿಳಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು. ವೀಕ್ಷಕರೇ, ನೋಡಿದ್ರಲ್ವಾ, ಮಹಾದೇವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರ್ಬೇಕಾ? ಮಹಾಶಿವರಾತ್ರಿ ಒಳಗೆ ಈ ಕಾರ್ಯವನ್ನ ತಪ್ಪದೆ ಮಾಡಲೇಬೇಕು ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.